ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಸಾವಿನ ಬಗ್ಗೆ ಚಿಂತಿಸಬೇಕಿಲ್ಲ. ಅದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 26ನೇ ವಚನ, ಕರ್ತನು ಕಳುಹಿಸಬೇಕಾದ ಕ್ರಿಸ್ತನನ್ನು ಕಾಣುವುದಕ್ಕಿಂತ ಮುಂಚೆ ನೀನು ಸಾಯುವುದಿಲ್ಲವೆಂದು ಪವಿತ್ರಾತ್ಮನ ಮೂಲಕ ಅವನಿಗೆ ದೈವೋಕ್ತಿ ಉಂಟಾಗಿತ್ತು. ನೋಡ್ರಿ, ಸತ್ಯ ವೇದದಲ್ಲಿ ನಾವು ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಸಿಮಿಯೋನ ಎಂಬ ಅದ್ಭುತವಾದ ಒಬ್ಬ ದೇವ ಮನುಷ್ಯನನ್ನು ನೋಡಬಹುದಾಗಿದೆ. ಅವನಿಗೊಂದು ವಾಗ್ದಾನ ಇತ್ತು. ಏನಂತ ಹೇಳಿದ್ರೆ, ಕ್ರಿಸ್ತನನ್ನು, ಮೆಸ್ಸಿಯನನ್ನು ನೋಡುವ ಮೊದಲು ನೀನು ಸಾಯುವುದಿಲ್ಲ ಎಂಬುದಾಗಿ ಪವಿತ್ರಾತ್ಮನು ಸ್ತೋತ್ರ ಅವನ ಜೊತೆಯಲ್ಲಿ ಮಾತನಾಡಿದ್ದರು. ನೋಡ್ರಿ, ಅವನ ಜೀವನದಲ್ಲಿ ಅದು ಹಾಗೇ ಸಂಭವಿಸಿತ್ತು. ಅವನು ವೃದ್ಧಾಪದಲ್ಲಿದ್ದ. ವೃದ್ಧಾಪಕ್ಕೆ ಬಂದಾಗಲೂ ಕೂಡ ಇನ್ನೂ ಮೆಸ್ಸಿಯನು ಬಂದಿರಲಿಲ್ಲ. ಆದರೆ ಅವನು ಮರಣ ಹೊಂದುವ ಮುಂಚೆ, ಸ್ತೋತ್ರ ಕ್ರಿಸ್ತನನ್ನು ಕಾಣುವ ಮುಂಚೆ ಅವನ ಜೀವನಕ್ಕೆ ಏನೂ ಆಗಲಿಲ್ಲ. ದೇವರ ಮಾತು ಈಡೇರುವವರೆಗೂ ಯಾವುದೇ ಸಾವಿಲ್ಲ, ಜೀವವು ಹೋಗುವುದಿಲ್ಲ. ದೇವರು ಕ್ರಿಸ್ತನಾಗಿ ಹುಟ್ಟಿದ್ದನ್ನು ನೋಡಿದ ನಂತರವೇ ಸಾವು ಎಂಬಂಥ ಪರಿಸ್ಥಿತಿ ಅವನ ಜೀವನದಲ್ಲಿ ಇತ್ತು. ಒಂದು ದಿನ ಬಂತು, ಸ್ತೋತ್ರ ಆ ಮನುಷ್ಯನು ಯೇಸು ಕ್ರಿಸ್ತನನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡನು. ಆ ವಾಗ್ದಾನ ನೆರವೇರಿದ ನಂತರವೇ ಅವನು ತೀರಿ ಹೋದ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತ ದೇವರ ಕೈಯಲ್ಲಿರುವಾಗ ದೇವರ ಉದ್ದೇಶವನ್ನು ಪೂರೈಸುವವರೆಗೂ ನಮ್ಮ ಜೀವನಕ್ಕೆ ಏನು ಆಗುವುದಿಲ್ಲ. 1985ರಲ್ಲಿ ಪೋರ್ಚುಗಲ್ನ ಮಡೈರಾ ಎಂಬ ಒಂದು ಸಣ್ಣ ದ್ವೀಪದಲ್ಲಿ ವಾಸಿಸುತ್ತಾ ಇದ್ದಂಥ ತಾಯಿ ತನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ 4 ತಿಂಗಳ ಭ್ರೂಣವನ್ನು ಗರ್ಭಪಾತ ಮಾಡಬೇಕೆಂಬುದಾಗಿ ಭಾವಿಸಿದಳು. ಜೀವನದಲ್ಲಿ ಹತಾಶೆ, ಆರ್ಥಿಕವಾದ ಇಕ್ಕಟ್ಟು, ಅದರ ಮಧ್ಯದಲ್ಲಿ ಕೂಡ ಅವಳು ಏನೇನೋ ಅಬಾರ್ಷನ್ ಮಾಡಿಸಬೇಕು, ಮಗುವನ್ನು ತೆಗೆಸಬೇಕೆಂಬುದಾಗಿ ಸ್ತೋತ್ರ ಯೋಚನೆ ಮಾಡಿದರೂ ಕೂಡ ಅವಳ ಯೋಚನೆ ಯಾವುದು ಫಲಿಸಲಿಲ್ಲ. ಕೊನೆಯದಾಗಿ ಮಗುವು ಜನಿಸಿತು. ಸ್ತೋತ್ರ ಆ ಮಗು 1985ರಲ್ಲಿ ಗಂಡು ಮಗನು ಆ ತಾಯಿಗೆ ಜನಿಸಿದನು. ದೈವ ಭಕ್ತಿಯುಳ್ಳ ತಾಯಿ ತನ್ನ ತಪ್ಪನ್ನು ಅರಿತುಕೊಂಡು ಮಗುವಿಗೆ ಕ್ರಿಸ್ಟಿಯಾನೋ ರೊನಾಲ್ಡೋ ಎಂಬ ಹೆಸರಿಟ್ಟಳು. ಇವತ್ತಿಗೂ ಕೂಡ ಫುಟ್ಬಾಲ್ ಆಟದ ಸ್ಟಾರ್ ಆಟಗಾರನಾಗಿರುವಂಥ ರೊನಾಲ್ಡೋ ಅವರ ಸ್ಕೋರಿಂಗ್ ವಿಧಾನ, ಅವರ ಆಟ, ಸ್ತೋತ್ರ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಸಹ ಅದನ್ನು ಇಷ್ಟಪಡುತ್ತಾರೆ. ನೋಡ್ರಿ, ಚಿಕ್ಕ ವಯಸ್ಸಿನಲ್ಲಿ ರೊನಾಲ್ಡೋನನ್ನು ಸ್ತೋತ್ರ ಅವನು ಈ ಭೂಮಿಗೆ ಬರಬಾರದೆಂಬುದಾಗಿ ತಾಯಿ ನೆನೆಸಿದಳು. ಆದರೆ ದೇವರ ಚಿತ್ತ ಅವನು ಬರಬೇಕು, ಅನೇಕರಿಗೆ ಅವನ ಆಶೀರ್ವಾದವಾಗಬೇಕು, ಅವನು ಒಳ್ಳೆಯ ಆಟಗಾರನಾಗಬೇಕೆಂಬುದಾಗಿ ದೇವರ ಚಿತ್ತವಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ನಿಮಗೊಂದು ಒಳ್ಳೆಯ ಸುದ್ದಿ ಇದೆ. ದೇವರು ನಿಮಗಾಗಿ ಹಾಕಿರುವಂಥ ಯೋಜನೆಯನ್ನು ಸ್ತೋತ್ರ ಯಾರು ಬುಡಮೇಲು ಮಾಡಲು ಸಾಧ್ಯವಾಗುವುದಿಲ್ಲ. ದೇವರ ಚಿತ್ತ, ದೇವರ ವಾಗ್ದಾನ ನೆರವೇರುವವರೆಗೂ ನಿಮ್ಮ ಜೀವನಕ್ಕೆ, ನಿಮ್ಮ ಜೀವಕ್ಕೆ ಏನೂ ಆಗುವುದಿಲ್ಲ. ಸ್ಥಿರವಲ್ಲದ ಈ ಲೋಕದಲ್ಲಿ ಜೀವಕ್ಕೆ ಖಾತರಿ ಇಲ್ಲದ ದಿನಗಳಲ್ಲಿ ಜೀವಿಸುತ್ತಿದ್ದರೂ ನಾವು ಸಾವಿನ ಬಗ್ಗೆ ಚಿಂತಿಸಬೇಕಾಗಿಲ್ಲ. ನಮ್ಮ ಜೀವನ ದೇವರ ಕೈಯಲ್ಲಿದೆ. ನಮ್ಮ ಕುರಿತು ದೇವರೊಂದು ಪ್ಲ್ಯಾನ್ ಹಾಕಿದ್ದಾರೆ. ಆ ಪ್ಲ್ಯಾನ್ ನೆರವೇರುವವರೆಗೂ ಸಹ ನಮ್ಮ ಜೀವಕ್ಕೆ ಏನು ಆಗುವುದಿಲ್ಲ. ಆ ಒಂದು ನಂಬಿಕೆಯಿಂದ ಹಲ್ಲೆಲೂಯ. ಸ್ತೋತ್ರ ಕೆಲವರೆಲ್ಲ ಸ್ತೋತ್ರ ಭವಿಷ್ಯ ಹೇಳ್ತಾರೆ. ಭವಿಷ್ಯ ಹೇಳುವವನಿಗೆ ಭವಿಷ್ಯ ಇಲ್ಲ. ಆ ಭವಿಷ್ಯ ಸ್ತೋತ್ರ ನಿಮ್ಮ ಜೀವಿತದ ಕುರಿತಾಗಿ ಸ್ತೋತ್ರ ಡಾಕ್ಟರ್ ಒಂದು ವೇಳೆ ರಿಪೋರ್ಟನ್ನು ಸಹ ಕೊಟ್ಟಿರಬಹುದು. ಡಾಕ್ಟರ್ ರಿಪೋರ್ಟನ್ನು ಸಹ ಬದಲಾಯಿಸಲು ದೇವರಿಂದ ಸಾಧ್ಯ.
ಆದುದರಿಂದ ಎಂಥ ಒಂದು ಅನಾರೋಗ್ಯದ ತೊಂದರೆಯಲ್ಲಿದ್ದರೂ, ಭಯದ ತೊಂದರೆಯಲ್ಲಿದ್ದರೂ, ಸಾವಿನ ತೊಂದರೆಯಲ್ಲಿ ಇದ್ದರೂ ಕೂಡ ನಿರುತ್ಸಾಹಗೊಳ್ಳಬೇಡ್ರಿ. ದೇವರ ಮೇಲೆ ಭರವಸೆ ಇಡ್ರಿ. ಓ ಸ್ತೋತ್ರ. ದೇವರ ಮೇಲೆ ಭರವಸೆ ಇಟ್ಟು, ದೇವರೇ ನನ್ನ ಜೀವಿತದಲ್ಲಿ ಏನು ಚಿತ್ತ ಇಟ್ಟಿದ್ದೀರೋ, ಏನು ಉದ್ದೇಶ ಇಟ್ಟಿದ್ದೀರೋ, ಏನು ಪ್ಲಾನ್ ಇಟ್ಟಿದ್ದೀರೋ ಅದು ನೆರವೇರಲಿ ಎಂಬುದಾಗಿ ಹೇಳ್ರಿ. ನಿಶ್ಚಯವಾಗಿ ದೇವರು ಅದನ್ನು ನಿಮ್ಮ ಮೂಲಕ ದೇವರು ಸಾಧಿಸುತ್ತಾರೆ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಕಣ್ಮುಚ್ಚಿ ಹೇಳಿ, ಹಲ್ಲೆಲೂಯಾ. ದೇವರ ಪ್ಲ್ಯಾನ್, ದೇವರ ಚಿತ್ತ, ದೇವರು ಉದ್ದೇಶಿಸಿದ್ದನ್ನು ಆಗುವವರೆಗೂ ನನ್ನ ಜೀವಕ್ಕೆ ಏನು ಆಗುವುದಿಲ್ಲ. ನನ್ನ ಜೀವಕ್ಕೆ ಏನು ಆಗುವುದಿಲ್ಲ. ನಾನು ಬದುಕಿ ದೇವರ ಮಹಿಮೆಗಾಗಿ ಬಾಳುತ್ತೇನೆ. ನಾನು ಬದುಕಿ ದೇವರಿಗೆ ಸಾಕ್ಷಿಯಾಗಿ ಜೀವಿಸುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆಯ ದೇವರು. ಹಲ್ಲೆಲೂಯಾ. ಕರ್ತನೇ, ನಮ್ಮ ಜೀವಿತದಲ್ಲಿ ನೀನು ಒಂದು ಉದ್ದೇಶವನ್ನು ಇಟ್ಟಿದ್ದೀಯ, ಒಂದು ಪ್ಲ್ಯಾನನ್ನು ಇಟ್ಟಿದೆಯಾ. ಅದು ನೆರವೇರುವವರೆಗೂ ನಮಗೇನು ಆಗುವುದಿಲ್ಲ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಕಾಣಲ್ಪಡುವಂಥ ಬಲಹೀನತೆಗಳು ಸ್ವಾಮಿ, ಭಯಗಳು ಸ್ವಾಮಿ, ನಿರುತ್ಸಾಹಗಳು ನೀಗಿ ಹೋಗಲಿ ಎಂಬುದಾಗಿ ನಾವು ಪ್ರೇಯರ್ ಮಾಡ್ತೇವೆ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡ್ರಿ. ಎಲ್ಲ ಕುಟುಂಬಗಳನ್ನು ಆಶೀರ್ವಾದ ಮಾಡ್ರಿ. ಓ ಸ್ತೋತ್ರ. ಆತ್ಮಿಕವಾಗಿ ನಿನ್ನ ಜನರು ಬೆಳೀಲಿಕ್ಕೆ ಸಹಾಯ ಮಾಡ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಿಮ್ಮ ಜೀವನ ದೇವರ ಕೈಯಲ್ಲಿದೆ. ದೇವರ ಪ್ಲ್ಯಾನ್, ಪದ್ಧತಿಗಳು ನಡೆಯುವವರೆಗೂ ನಿಮ್ಮ ಜೀವಕ್ಕೆ ಏನು ಸಂಭವಿಸುವುದಿಲ್ಲ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.